ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಭಾರತೀಯ ಕೋಲಿ ಸಮಾಜ ನವದೆಹಲಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಡಿಸೆಂಬರ್ 20 ಹಾಗೂ 21ರಂದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶ ಅತ್ಯಂತ ಯಶಸ್ವಿಯಾಗಲು ಕಾರಣೀಭೂತರಾದ ಕರ್ನಾಟಕ ರಾಜ್ಯದ ಕೋಲಿ ಕಬ್ಬಲಿಗ ಸಮಾಜದವರಿಗೆ ರಾಜ್ಯ ಘಟಕದ ಅಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಾಗುವುದು ಎಂದು ಅಖಿಲ ಭಾರತೀಯ ಕೋಲಿ ಸಮಾಜ ರಾಷ್ಟ್ರೀಯ ಸಂಯೋಜಕರಾದ ಶಿವಲಿಂಗಪ್ಪ ಕಿನ್ನೂರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಘಟಕದ ಅಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಪ್ರಮುಖರಿಗೂ ಮುಖಂಡರಿಗೂ ಅಖಿಲ ಭಾರತೀಯ ಕೋಲಿ ಸಮಾಜದ ಅಭಿಮಾನಿಗಳಿಗೂ ಹಾಗೂ ಸಮಾಜದ ಬುದ್ಧಿಜೀವಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತಿದೆ ಎಂದರು. ಆ ಸಂಘಟನೆ ಪೂರ್ಣ ದೇಶದಲ್ಲಿ ಸುಮಾರು ಎಲ್ಲ ರಾಜ್ಯದಲ್ಲಿ ಸಂಘಟನೆ ಇರೋದು. ಅದೇನಪ್ಪ ಅಂದ್ರೆ ಕರ್ನಾಟಕದಾಗ ನಾ ಅವಾಗಿನಿಂದನಪ್ಪ ಅಂದ್ರೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ಗುಲ್ಬರ್ಗ ಜಿಲ್ಲೆಯಿಂದ ಕರ್ನಾಟಕದ ವತಿಯಿಂದ ಗುಲ್ಬರ್ಗ ಜಿಲ್ಲೆ ಆದ್ರೂ ಕರ್ನಾಟಕ ವತಿಯಿಂದ ಕೆಲಸ ಮಾಡ್ತಿದ್ದೆ. ಅಖಿಲ ಭಾರತೀಯ ಕೋಲಿ ಸಮಾಜ ಇಲ್ಲಿಯವರೆಗೆ ಹೆಮ್ಮರವಾಗಿ ಬೆಳೆದಿದೆ. ಅದು ಏನಪ್ಪ ಅಂತಂದ್ರೆ ಈಗ ಏನು ಸಮಸ್ಯೆದ ಇಲ್ಲಿ ನಮ್ಮ ಈ ಭಾಗದಾಗ ಕರ್ನಾಟಕದಾಗ ಏನು ಕೆಲವರಿಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಸಿಗ್ತಾವ, ಕೆಲವರಿಗೆ ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ಸೇರಿಲ್ಲ. ಈ ಪ್ರಾಬ್ಲಮ್ಗೆ ನಾವೆಲ್ಲರಪ್ಪ ಅಖಿಲ ಭಾರತೀಯ ಕೋಲಿ ಸಮಾಜ ಎಕ್ಸಿಕ್ಯೂಟಿವ್ ಕಮಿಟಿದಾಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲರಿಗೆ ನಾವು ಕನ್ವಿನ್ಸ್ ಮಾಡಿ ಸಲುವಾಗಿ ಈಗ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿರಿ ಅಂತಂದಿದ್ರು ಕರ್ನಾಟಕದಾಗ. ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಏನಪ್ಪ ಅದು ಬೆಂಗಳೂರಲ್ಲಿ ಏನು 20ನೇ ತಾರೀಕು ಇದೇ ಡಿಸೆಂಬರ್ 20ನೇ ತಾರೀಕನ್ನು ಯಶಸ್ವಿಯಾಗಿ ನಡೆದೋಯ್ತು. ರಾಷ್ಟ್ರೀಯ ಅಧ್ಯಕ್ಷರು ಏನಪ್ಪ ಈಗ ಸದ್ಯಕ್ಕಿದ್ದವರು ಇವರು ವೀರೇಂದ್ರ ಕಶ್ಯಪ್ ಅಂತೇಳಿ ಅವ್ರು ಹಿಮಾಚಲ ಪ್ರದೇಶದವರಾದ. ಅವರು ಏನಪ್ಪ ಅಂತಂದ್ರೆ ಅಧ್ಯಕ್ಷತೆ ವಹಿಸಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಎಲ್ಲನಪ್ಪ ಅಂತ ಹಿಂದಿನ ಲೆಕ್ಕ ಪತ್ರ ಎಲ್ಲ ನೋಡಿಕೊಂಡು ಅದಲ್ಲದೆ ಏನಪ್ಪ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಏನಪ್ಪ ಅಂತಂದ್ರೆ ಎಲ್ಲ ರಾಜ್ಯದ ಕಾರ್ಯಕರ್ತರು, ಎಕ್ಸಿಕ್ಯೂಟಿವ್ ಮೆಂಬರು, ಮಿನಿಸ್ಟರು ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಬಂದು ಏನಪ್ಪ ಅಂತಂದ್ರೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ಆ ಎಕ್ಸಿಕ್ಯೂಟಿವ್ ಕಮಿಟಿದಾಗ ಏನು ನಮ್ಮಲ್ಲಿ ಕರ್ನಾಟಕದ ಸಮಸ್ಯೆ ಇದ್ದವೆಲ್ಲ ಚರ್ಚೆ ಆದ ನಂತರ ಆ ಸಮಸ್ಯೆಗಳ ಬಗ್ಗೆ ಏನಪ್ಪ ಅಂತಂದ್ರೆ ಮನವಿ ಪತ್ರ ತಯಾರು ಮಾಡಿಕೊಂಡು ಏನು ಎಲ್ಲ ಬುಡಕಟ್ಟು ಸಮಾಜದ ಎಲ್ಲ ಏನು ನಮ್ಮ ಬುಡಕಟ್ಟು ಸಮಾಜದ ಲಕ್ಷಣಗಳು ನಮ್ಮ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕೇರ ಮತ್ತು ಏನಪ್ಪ ಬಗವೀರ ಇವರೆಲ್ಲರಿಗೂ ಬುಡಕಟ್ಟು ಲಕ್ಷಣಗಳು ಅವಕ್ಕೆಲ್ಲ ಪುರಾವ ತೊಗೊಂಡ್ಕಿಸಿಂದ ಅವೇನಪ್ಪ ಅಂದರೆ ಎಲ್ಲನೂ ಕನ್ವಿನ್ಸ್ ಮಾಡಿದ್ರು. ನಮ್ಮ ಸಾಹೇಬಣ್ಣ MLC ನಮ್ಮ ಸಾಹೇಬಣ್ಣ ತಳವಾರವರು ಅವರೆಲ್ಲನೂ ಕನ್ವಿನ್ಸ್ ಆದ ನಂತರ ಈ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕನೂರು ಇದ್ದರು. ಎಲ್ಲರೂ ಏನಪ್ಪ ಅಂತಂದ್ರೆ ಕರ್ನಾಟಕದವರು ಕನ್ವಿನ್ಸ್ ಮಾಡಿದ ನಂತರ ಅವರು ಎಲ್ಲ ಒಂದು ಮನವಿ ಪತ್ರವನ್ನು ತಯಾರು ಮಾಡಿ ಅದನ್ನಪ್ಪ ಅಂತಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟದಲ್ಲಿ ಇದ್ದಂಥ ಸಿದ್ದರಾಮಯ್ಯನವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಅಲ್ಲದೆ ಏನಪ್ಪ ಅಂತಂದ್ರೆ ಇವರಿಗೆ ರಾಜ್ಯಪಾಲ, ಯಾಕಂದರೆ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರೋ ಸಲುವಾಗಿ ರಾಜ್ಯಪಾಲ ಏನಪ್ಪ ಅಂತಂದ್ರೆ ಅವರಿಗೆ ಗುರುತಿನವರ ಮೊದಲು ಹಿಡಿದು ಅದಕ್ಕೆ ನಾನು ಅವ್ರಿಗೆ ಭೇಟಿಯಾಗಿ ಅವ್ರೇನಪ್ಪ ಸುಮಾರು 1 ಗಂಟೆ ಅವರಿಗೆ ಏನಪ್ಪ ಅಂದ್ರೆ ಚರ್ಚೆ ಮಾಡಿ ಏನು ಸಮಸ್ಯೆ ಅದ ಇದು ಏನಪ್ಪ ಅಂತಂದು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರಿಗೆ ಹೇಳಿ ಅದೇನದ. ಈ ಸುದ್ದಿಗೋಷ್ಠಿಯಲ್ಲಿ ಶಿಸ್ತು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ TD ರಾಜ್, ದುಡ್ಲು ಪಂಡರಿ, ಮಡಿವಾಳಪ್ಪ ನರಿಬೋಳ್, ಅನಿತಾ ಕೊರಬ, ದೇವೇಂದ್ರ ಪಚ್ಚಗಿರಳಿ, ಶ್ರೀಮಂತ ಮಾವನೂರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.